ನಿಹಾರಿಕಾ ಲಾವಣ್ಯ ಇಬ್ರು ಅವನಿ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡಿದ್ರು. ಅವನಿ ನೋಡಿದ್ರೆ ಫಂಕ್ಷನ್ ಇಂದ ಇನ್ನೂ ಬಂದಿಲ್ಲ. ಶ್ರೀಕರ್ ಏನೋ ಊರಲ್ಲಿಲ್ಲ. ಏನ್ ನಡೆಯುತ್ತೋ ಏನೋ ಒಂದು ಅರ್ಥ ಆಗ್ತಿಲ್ಲ. ಅವನಿ ಫೋನ್ ನಾಟ್ ರೀಚಬಲ್ ಅಂತ ಬರ್ತಿದ್ಯಲ್ಲ. ಮುದ್ದಿನ ಚಿಕ್ಕ ಸೊಸೆಗೋಸ್ಕರ ಟೆನ್ಷನ್ ಮಾಡ್ಕೊಂಡು ಫೋನ್ ಮಾಡಿದ್ರು ರಿಪ್ಲೈ ಇಲ್ಲ ಅಲ್ವಾ ಅತ್ತೆ? ನಾವ್ ಹೇಳಿದ್ರ ಬಗ್ಗೆ ಇವಾಗಾದ್ರೂ ಚೆನ್ನಾಗಿ ಯೋಚನೆ ಮಾಡಿ. ನಾವ್ ಹೇಳಿದ್ದು ಕರೆಕ್ಟ್ ಅಂತಾನೆ ಅನ್ಸುತ್ತೆ. ನೋಡಿ, ಇವಾಗ ನನಗೆ ಅವನಿ ಮೇಲೆ ಯಾವುದೇ ಅನುಮಾನ ಇಲ್ಲ. ಇನ್ನೂ ಮನೆಗೆ ಬಂದಿಲ್ವಲ್ಲ ಯಾಕೆ ಅಂತ ಸ್ವಲ್ಪ ಭಯ ಪಡ್ತಿದ್ದೀನಿ ಅಷ್ಟೇ. ಚಿಕ್ಕ ಸೊಸೆ ಮೇಲೆ ನಿಮ್ಗೆ ದೊಡ್ಡ ನಂಬಿಕೆನೇ ಇದೆ. ಹಾಗಾದ್ರೆ ನಿಮ್ಗೆ ಸಿನಿಮಾ ತೋರಿಸ್ಲೇಬೇಕು. ಅವನಿ ಹಳೆ ವಿದ್ಯಾರ್ಥಿಗಳ ಮಿಲನ ಸಮ್ಮೇಳನದಲ್ಲಿ ಚೆನ್ನಾಗೇ ಎಂಜಾಯ್ ಮಾಡ್ತಿದ್ದಾಳೆ. ನೀವು ಕೂಡ ನೋಡಿ ಧನ್ಯರಾಗಿ. ಅಲ್ಲಿ ನಡೆದಿರೋ ಫಂಕ್ಷನ್ನ ಅವನಿ ಅವ್ರ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾಳೆ. ಎಲ್ಲಾರ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾಳೆ ಅಂತ ನೋಡಿದ್ರಲ್ವಾ? ಅದ್ರಲ್ಲೂ ಕೂಡ ಒಂದು ಹುಡುಗನ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾಳೆ ಅಂತ ನೋಡಿದ್ರಲ್ವಾ? ಎಲ್ಲರೂ ಸೇರೋ ಫಂಕ್ಷನ್ ಅಲ್ಲಿ ಸಂತೋಷವಾಗಿರೋದು ಮಾಮೂಲಿ ತಾನೇನಮ್ಮ. ಅವನಿ ಸ್ಥಾನದಲ್ಲಿ ಯಾರೇ ಇದ್ರು ಹಾಗೆ ಇರ್ತಿದ್ರು. ಇಂಥದ್ನೆಲ್ಲ ಬೆರಳು ಮಾಡಿ ತೋರಿಸಿ ನೀವೆಲ್ಲ ವೇದನ್ ಮನ್ಸನ್ನ ಹಾಳು ಮಾಡೋದಕ್ಕೆ ನೋಡ್ಬೇಡಿ. ಅಲ್ಲಿ ಫಂಕ್ಷನ್ ಅಲ್ಲಿ ಕುಣಿತಾ ಇರೋದು ಅವನಿ ಅಲ್ಲ ಮಾವ, ವೇದವತಿ ಮನೆ ಮರ್ಯಾದೆ. ಅಲ್ಲಿ ಒಬ್ಬ ಹುಡುಗನ್ ಜೊತೆ ಅಷ್ಟು ಸಲಿಗೆಯಿಂದ ಇರೋದು ಅವನಿ ಅಲ್ಲ ಮಾವ, ನಮ್ಮನೆ ವಂಶದ ಗೌರವ. ಪ್ರೀತಿ ತೋರಿಸಿ ಪರವಾಗಿಲ್ಲ, ಆದ್ರೆ ಇಷ್ಟೊಂದು ವಹಿಸ್ಕೊಂಡ್ ಬರ್ಬೇಡಿ. ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ವಿಷಯಗಳೇ ಗೊತ್ತಾಗತ್ತೆ ಬಿಡಿ. ಹಾಲಲ್ಲಿ ವಿಷಾನ್ ಬೆರೆಸ್ಬೇಕು ಅಂತ ನೋಡ್ತಿದ್ದಾರೆ. ಅವನಿನ್ ಗೆಲ್ಲೋದಿಕ್ಕೆ ಬೇರೆ ದಾರಿ ಕಾಣದೆ ಈ ದಾರಿನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೀನ್ ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡ. ನಮ್ಮ ಅವನಿ ಬೆಂಕಿ ಅಷ್ಟೇ. ಬೆಂಕಿ ಎಷ್ಟು ಪವಿತ್ರವಾದ್ದೋ ಅವನಿ ಕೂಡ ಅಷ್ಟೇ ಪವಿತ್ರವಾದವಳು. ಹೌದು ರೀ. ತಗೊಳ್ಳಿ, ಬೇಗ ಬಾ. ಅವನಿ, ನಂಗೇನು ಆಗಿಲ್ಲ, ಭಯ ಪಡ್ಬೇಡ. ನೀನ್ ನಡಿ ಸತ್ಯ. ಹುಷಾರು. ಡಾಕ್ಟರ್, ಡಾಕ್ಟರ್, ವಾಟ್ ಹ್ಯಾಪೆಂಡ್? ನಾವೆಲ್ಲ ಒಂದು ಫಂಕ್ಷನ್ ಅಲ್ಲಿ ಇರ್ಬೇಕಾದ್ರೆ ಯಾರೋ ಅನ್ನೋನ್ ಪರ್ಸನ್ ಗನ್ ಫೈರ್ ಮಾಡ್ದ. ನನ್ನ ಕಾಪಾಡಕ್ ಹೋಗಿ ನನ್ನ ಫ್ರೆಂಡ್ ಅಡ್ಡ ಬಂದ. ನನ್ನಿಂದಾನೇ ಹೀಗಾಯ್ತು. ಅವನಿ, ಯಾಕೆ ಹಾಗೆ ಹೇಳ್ತಾ ಇದೀಯಾ? ಲಿವಿಟ್. ಡಾಕ್ಟರ್, ಬೇಗ ಟ್ರೀಟ್ಮೆಂಟ್ ಕೊಡಿ. ಸರ್, ಬನ್ನಿ ಸರ್. ಅವತ್ತು ಆ ರೀತಿ ಕಾಪಾಡ್ದ, ಇವತ್ತು ಕೂಡ ಅದೇ ರೀತಿಯಲ್ಲಿ ಕಾಪಾಡ್ದ. ಎರಡೂ ಸಂದರ್ಭದಲ್ಲೂ ಪ್ರಾಣನ ಒತ್ತೆ ಇಟ್ಟ. ನಿನ್ನಂತಹ ಸ್ನೇಹಿತ ಸಿಗೋದು ನನ್ನ ಅದೃಷ್ಟ ಸತ್ಯ.
ಇನ್ನು ನೀನು ನಿಹಾರಿಕಾ ಅವ್ರು ಆಡಿದ ಮಾತು ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನೋಡು ವೇದ, ನಮ್ಮ ಕೈಯಲ್ಲಿರೋ 5 ಬೆರಳು ಹೇಗೆ ಒಂದೇ ರೀತಿ ಇರಲ್ವೋ, ನಮ್ಮ ಕುಟುಂಬದ ಸದಸ್ಯರು ಕೂಡ ಒಬ್ಬೊಬ್ರು ಒಂದೊಂದು ರೀತಿಲಿ ವರ್ತಿಸ್ತಾರೆ. ಲಾವಣ್ಯ, ನಿಹಾರಿಕಾ, ಕೃಷ್ಣನ್ ಮಾತುಗಳಂತೂ ನಾವು ತಲೆಗೆ ಹಚ್ಕೋಬಾರ್ದು. ಅವನಿ ಎಂತವಳು ಅಂತ ನಮಗ್ ಗೊತ್ತಿಲ್ಲದೆ ಇರೋದ ಹೇಳು. ನಮ್ಮವನಿ ಕಲ್ಮಶ ಇಲ್ದಿರೋ ಬಂಗಾರ ರೀ. ಮಳೆ ಹನಿ ಅಷ್ಟು ಸ್ವಚ್ಛವಾದವಳು ರೀ. ಅವನಿ ಮೇಲೆ ನನಗೆ ಗುಲ್ಗಂಜಿಯಷ್ಟು ಅನುಮಾನ ಕೂಡ ಇಲ್ಲ ರೀ. ಆದ್ರೆ ಆದ್ರೆ ಏನ್ ವೇದ? ಆದ್ರೆ ಅನ್ನೋದು ಕಾಮ ಥರದ್ದು. ಅದಾದ್ಮೇಲೆ ಎಷ್ಟೋ ಮಾತುಗಳಿರುತ್ತೆ, ಎಷ್ಟೋ ಪ್ಯಾರಾಗ್ರಾಫ್ ಇರುತ್ತೆ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಬೇದ. ನಮ್ಮ ವಂಶಕ್ಕೆ ಒಂದು ಗೌರವ ಇದೆ, ವೇದವತಿ ಕುಟುಂಬಕ್ಕೆ ಒಂದು ಹೆಸರಿದೆ. ಅಂತ ಕುಟುಂಬದ ಚಿಕ್ಕ ಸೊಸೆ ಹೊರಗಡೆ 4 ಜನರ ಜೊತೆ ಅಷ್ಟೇ ಸಲಿಗೆಯಿಂದ ಇದ್ದಾಳೆ ಅಂದ್ರೆ ಅದು ಕೂಡ ಒಂದು ಹುಡುಗನ ಜೊತೆ ಆಗಿರೋದು. ಅನುಮಾನ ಇಲ್ಲ ಅಂತಿದ್ಯಾ? ಅನುಮಾನಾಸ್ಪದವಾಗಿ ಮಾತಾಡ್ತಿದ್ಯಾ? ನನಗೆ ಯಾವುದೇ ರೀತಿಯ ಅನುಮಾನ ಇಲ್ಲ ರೀ. ಆದ್ರೆ ಅಂತ ವಿಡಿಯೋನ ಹೊರಗಿನವರಾಗ್ಲಿ ನಮ್ಮವರಾಗ್ಲಿ ನೋಡಿದ್ರು ಅಂದ್ರೆ ಏನು ಅನ್ಕೋತಾರೆ? ಲೋಕದ ವರ್ತನೆ ಹೇಗಿರುತ್ತೋ ನಾವು ನೋಡ್ತಾನೆ ಇರ್ತೀವಿ. ನಮ್ಮ ದಿನಗಳು ಬೇರೆ, ಈ ದಿನಗಳು ಬೇರೆ. ನಮ್ಮ ಪರ ಯಾವುದೇ ತಪ್ಪು ಇಲ್ಲ ಅಂದ್ರು ಬೇರೆಯವ್ರ ಕೈಯಲ್ಲಿ ಮಾತು ಕೇಳಿಸ್ಕೊಳ್ಳೋದೇನಕ್ಕೆ? ಈ ವಿಷಯ ಶ್ರೀಕರ್ಗೆ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಒಂದ್ಸಲ ಅವನಿಗೆ ಫೋನ್ ಮಾಡಿ ಮಾತಾಡು, ನಿನ್ ಮನ್ಸು ಹಗರ ಆಗುತ್ತಲ್ಲ. ಈಗಷ್ಟೇ ಮಾಡ್ದೆ ರೀ, ಹೋಗ್ಲಿಲ್ಲ. ಒಂದ್ಸಲ ಶ್ರೀಕರ್ಗೆ ಫೋನ್ ಮಾಡೋಣ, ಅವನ್ಗೇನಾದ್ರೂ ಮಾಡಿದಾಳೇನೋ. ಬೂತ್ ಕನ್ನಡಿಯನ್ನ ಹೆಂಗಸರು ಉಪಯೋಗಕ್ಕೆ ಕಂಡುಹಿಡಿದಿದ್ದಾರೆ ಅನ್ಸುತ್ತೆ. ಒಂದು ಸಣ್ಣ ವಿಷಯನೂ ಬೂತ್ ಕನ್ನಡಿಲಿಟ್ಟು ಮತ್ತೆ ಮತ್ತೆ ನೋಡ್ತಿರ್ತೀರ. ಇರು, ಈಗಲೇ ನಾನು ಶ್ರೀಕರ್ಗೆ ಫೋನ್ ಮಾಡ್ತೀನಿ. ಹೇಳಿಯಪ್ಪ, ಏನು ಈ ಟೈಮಲ್ಲಿ ಕಾಲ್ ಮಾಡಿದ್ದೀರಾ? ಅಯ್ಯೋ ಏನೂ ಇಲ್ಲ ಕಣ. ಅವನಿ ಫಂಕ್ಷನ್ ಇಂದ ಇನ್ನೂ ಮನೆಗೆ ಬಂದಿಲ್ಲ. ಇಲ್ಲಿ ಅತ್ತೆಯವರು ಸೊಸೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ಅವನಿ ಫೋನು ಸಿಗ್ತಾ ಇಲ್ಲ. ಫಂಕ್ಷನಿಂದ ನನಗೆ ಫೋನ್ ಮಾಡಿ ಮಾತಾಡಿದ್ಲಪ್ಪ. ಓಲ್ಡ್ ಫ್ರೆಂಡ್ಸ್ ಎಲ್ಲ ಭೇಟಿ ಆದಾಗ ಮಾತಾಡೋದು ತುಂಬ ಇರುತ್ತೆ ಅಲ್ವಪ್ಪ, ಅದಕ್ಕೆ ಲೇಟ್ ಆಗಿರುತ್ತೆ. ಬಂದ್ಬಿಡ್ತಾಳೆ. ಭಯ ಪಡೋದು ಬೇಡ ಅಂತ ಹೇಳಿ ಅಮ್ಮಂಗೆ. ನಿನ್ ಕೆಲಸ ಮುಗೀತಾ? ಯಾವಾಗ ಬರ್ತೀಯಾ? ನಾಳೆ ಬರ್ತೀನಪ್ಪ. ಸರಿನಪ್ಪ, ಓಕೆ. ಕೇಳಿಸ್ಕೊಂಡ? ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಂಡಿದ್ದಾರೆ. ಶ್ರೀಕರ್ಗೆ ಫೋನ್ ಮಾಡಿದಾಳಲ್ವಾ, ಅಷ್ಟು ಸಾಕು ರೀ. ವಸಂತ ಅವರೇ, ಏನು? ಒನ್ ಟೈಮಲ್ಲಿ ನಾವು ಒಂದೇ ಪಾರ್ಟಿನಲ್ಲಿ ಇರ್ತಾ ಇದ್ವಿ. ತುಂಬಾ ಅನ್ಯೋನ್ಯವಾಗಿನೂ ಇರ್ತಾ ಇದ್ವಿ. ನನ್ನ ಕೈಗೆ ಬೀಗದ ಕೈನ ಅತ್ತೆ ಕೊಟ್ಟಾಗ ನೀವು ಎಷ್ಟು ಬೇಕು ಅಂತೀರೋ ಅಷ್ಟು ದುಡ್ಡು ಕೊಡ್ತಾ ಇದ್ದೆ. ನಿಮ್ಮ ಮಗಳು ಕಾವ್ಯಂಗೆ ಏನ್ ಬೇಕು ಅಂದ್ರೂ ಅದನ್ನ ಮಾಡಿಸ್ತಿದ್ದೆ. ಅದನ್ನೆಲ್ಲ ಮರ್ತೋದ್ರ ವಸಂತ ಅವರೇ? ಯಾಕೆ ಮರ್ತು ಹೋಗ್ತೀನಿ? ಎಲ್ಲ ನೆನಪಿದೆ. ಮತ್ತೆ ನೆನಪಿರ್ಬೇಕಾದ್ರೆ ನೀವು ನನಗೆ ಫೇವರ್ ಆಗಿರ್ಬೇಕೇ ಹೊರತು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅದು ನನ್ನನ್ನು ಬಿಟ್ಬಿಟ್ಟು. ಅವನಿ ಒಳ್ಳೆ ಕೆಲಸ ಮಾಡ್ತಿದ್ದಾಳೆ, ನೀನು ಕೆಟ್ಟ ಕೆಲಸ ಮಾಡ್ತೀಯ. ಅವನಿ ಸ್ವಾರ್ಥ ಎಲ್ಲ ಕುಟುಂಬ ಕ್ಷೇಮ, ನಿನ್ ಸ್ವಾರ್ಥ ಎಲ್ಲ ದುಡ್ಡು, ಸಿಂಹಾಸನ, ಪ್ರಖ್ಯಾತಿ. ಅವನಿಗೂ ನಿಂಗೂ ತುಂಬಾ ವ್ಯತ್ಯಾಸ ಇದೆ. ಈಗಷ್ಟೇ ಅವನಿ ಫಂಕ್ಷನ್ ವಿಡಿಯೋ ತೋರಿಸ್ದೆ ಅಲ್ವಾ? ನಿಮಗೆ ಅವನಿ ಮೇಲೆ ಸ್ವಲ್ಪನೂ ಅನುಮಾನ ಬರಲೇ ಇಲ್ವಾ? ಅವನಿ ನಿಮ್ಮ ತಮ್ಮಂಗೆ ಮೋಸ ಮಾಡ್ತಾ ಇದ್ದಾಳೆ ಅಂತ ನಿಮಗೆ ನಿಜವಾಗ್ಲೂ ಅನಿಸ್ತಾ ಇಲ್ವಾ? ಇನ್ನೊಂದ್ಸಲ ನಿಮ್ಗೆ ಆ ವಿಡಿಯೋ ತೋರಿಸ್ತೀನಿ, ಚೆನ್ನಾಗಿ ಗಮನಿಸಿ. ವಸಂತ ಅವರೇ, ಶ್ರೀಕರ್ ತುಂಬಾ ಒಳ್ಳೆಯವನು, ಅಮಾಯಕ. ಇಂಥ ವಿಷಯ ಎಲ್ಲ ಅವನಿಗೆ ಗೊತ್ತಾಗಲ್ಲ, ನಾವೇ ಕಂಡುಹಿಡಿಬೇಕು.
ನಂಬಿಕೆ ಇರೋ ಜಾಗದಲ್ಲೇ ನಂಬಿಕೆ ದ್ರೋಹ ಇರುತ್ತೆ ಅನ್ನೋ ಹಾಗೆ ಅವನಿ ನಮ್ಮೆಲ್ಲರ ನಂಬಿಕೆನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾಳೆ. ಡಾಕ್ಟರ್, ನೌ ಹಿ ಇಸ್ ಆಲ್ ರೈಟ್. ಡಿಸ್ಚಾರ್ಜ್ ಪ್ರೋಸೆಸ್ ಪೂರ್ತಿಯಾಗಿದೆ. ಇನ್ನು ನೀವು ಇವ್ರನ್ನ ಕರ್ಕೊಂಡು ಹೋಗ್ಬೋದು. ಇವಾಗ ಹೇಗಿದೆ ಸತ್ಯ? ಪರವಾಗಿಲ್ಲ, ಬಟ್ ಪೇನ್ಫುಲ್ ಆಗಿದೆ. ನಿನ್ನ ಕೈಗೆ ಪೇಯ್ನ್ ಆಗ್ತಾ ಇದೆ, ನನಗೆ ಮನ್ಸಿಗೆ ಪೇಯ್ನ್ ಆಗ್ತಾ ಇದೆ. ನನ್ನಿಂದಲೇ ಅಲ್ವಾ ನಿನಗಿಷ್ಟೆಲ್ಲ ಕಷ್ಟ ಬಂದಿದ್ದು? ಈ ಕಷ್ಟದಲ್ಲೂ ಕೂಡ ಆನಂದ ಇದೆ. ನಿನ್ಗೇನೂ ಆಗಿಲ್ಲ ಅಲ್ವಾ? ಬನ್ನಿ ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಹೇಳು. ಅವನಿಗೆ ನೀವು ಸಪೋರ್ಟ್ ಆಗಿರೋದ್ರಿಂದ ನಿಮ್ಮ ತಲೆ ಮೇಲೆ ಕಿರೀಟ ಏನು ಬರಲ್ಲ ವಸಂತ ಅವರೇ. ಈ ವಿಷಯ ಮಾತ್ರ ಚೆನ್ನಾಗೇ ನೆನ್ಪಿಟ್ಕೊಳ್ಳಿ. ಅದ್ ಮಾತ್ರ ಅಲ್ಲ, ಅತ್ತೆ ಅವನಿನ ಎಷ್ಟು ಹತ್ರಕ್ಕೆ ಕರೆಸ್ಕೊಂಡಿದ್ದಾರೋ ಅವನಿ ಮಾಡ್ತಾ ಇರೋ ಮೋಸದ ಬಗ್ಗೆ ಅವ್ರಿಗೆ ಗೊತ್ತಾಗಿದ್ದ ದಿನ ಅಷ್ಟೇ ದೂರ ಮಾಡ್ತಾರೆ. ಆ ಸಮಯದಲ್ಲಿ ನೀವು ಅವನಿ ಪರವಾಗಿ ನಿಂತ್ಕೋತೀರಾ ಅನ್ಕೊಳ್ಳಿ, ಅತ್ತೆ ದೃಷ್ಟಿಲಿ ನೀವು ಕೆಟ್ಟವ್ರಾಗ್ತೀರಾ. ನನಗೋಸ್ಕರ ನೀನು ಇಷ್ಟೊತ್ತವರೆಗೂ ಇದ್ದೆ. ತುಂಬ ಲೇಟ್ ಆಗಿದೆ. ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡಿ ಹೋಗ್ತೀನಿ. ನಾನೇ ನಿನ್ನನ್ನು ನಿಮ್ಮ ಮನೆವರೆಗೂ ಡ್ರಾಪ್ ಮಾಡಿ ಹೋಗ್ತೀನಿ. ಈ ಸಮಯದಲ್ಲಿ ನಿನ್ನ ಒಂಟಿಯಾಗಿ ಬಿಟ್ಟು ಹೋಗೋಕ್ಕಾಗಲ್ಲ. ಒಂದು ಹೆಣ್ಣು ನೀನು ಇಂಥ ರಾತ್ರಿ ಟೈಮಲ್ಲಿ ನಿನ್ನ ಒಬ್ಬಳೇ ಬಿಟ್ಟೋಗೋದು ಸರಿ ಅಲ್ಲ. ಒಂದು ಸೆಕೆಂಡ್, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ. ಮೊದಲು ನಿನ್ನ ಡ್ರಾಪ್ ಮಾಡಿ ಆಮೇಲೆ ನಾನು ಡ್ರಾಪ್ ಮಾಡಿಸ್ಕೋತೀನಿ. ಇವಳು ನನ್ನ ಫ್ರೆಂಡ್ ನಿಹಾರಿಕಾ ಓರ್ಗೆತ್ತಿ ಅವನಿ. ಅವಳು ಪಕ್ಕ ಇರೋದು ಅವಳ ಗಂಡ ಶ್ರೀಕರ್ ಅಲ್ವಲ್ಲ? ಯಾರವನು? ಈ ಟೈಮಲ್ಲಿ ಅವನ ಜೊತೆ ಯಾಕಿದ್ದಾಳೆ? ನಿಹಾರಿಕಾಗ್ ಫೋನ್ ಮಾಡೋಣ. ಹಾ, ಇದನ್ನೆಲ್ಲ ನಾನು ಅವನಿ ಮೇಲಿನ ದ್ವೇಷದಿಂದ ಹೇಳ್ತಾ ಇಲ್ಲ ವಸಂತ ಅವರೇ. ಬಾಯಿಗೆ ಹೋಗೋಣ, ಕ್ಯಾಬ್ ಬಂದಿದೆ, ನಡಿ. ಸತ್ಯ, ಹುಷಾರು. ನಡಿ. ಒಂದು ನಿಮಿಷ ವಸಂತ ಅವರೇ, ನನ್ನ ಫ್ರೆಂಡ್ ಲೀಲಾ ನ್ಯೂಸ್ ಚಾನೆಲ್ ರಿಪೋರ್ಟರ್. ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ? ಹಲೋ, ಹೇಳು ಲೀಲಾ. ನೀನ್ ಓರ್ಗಿತ್ತಿ ಅವನಿ ಯಾವುದೋ ಹುಡುಗನ ಜೊತೆ ಹಾಸ್ಪಿಟ್ಲಲ್ಲಿ ಇದ್ದಾಳೆ. ಏನಂದೆ? ಇನ್ನೊಂದ್ಸಲ ಹೇಳು. ಅವನಿ ಯಾವುದೋ ಹುಡುಗನ ಜೊತೆ ಹಾಸ್ಪಿಟ್ಲಲ್ಲಿ ಇದ್ದಾಳೆ. ಪಕ್ಕದಲ್ಲಿರೋದು ಶ್ರೀಕರ್ ಅಲ್ಲ, ಬಟ್ ಅವನ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾಳೆ. ಯಾರವರು? ನನಗೆ ಗೊತ್ತಿರುತ್ತೆ. ಅಷ್ಟಕ್ಕೂ ಅವ್ರು ಏನು ಮಾಡ್ತಾ ಇದ್ದಾರೆ? ಸ್ವಲ್ಪ ನೋಡ್ಬಿಟ್ಟು ಹೇಳಕ್ಕಾಗತ್ತಾ? ಇಬ್ರು ಹಾಸ್ಪಿಟ್ಲಿಂದ ಹೊರಗೆ ಹೋಗ್ತಿದ್ದಾರೆ. ಗಂಡ ಹೆಂಡತಿ ತರ ಅವನಿ ಕೈ ಹಿಡ್ಕೊಂಡು ಜೊತೆಲಿ ಹೋಗ್ತಿದ್ದಾಳೆ. ಸಾರಿ ಅವನಿ. ಅಯ್ಯೋ ಪರವಾಗಿಲ್ಲ. ಅಲ್ಲಿ ನೋಡು, ಕ್ಯಾಬ್ ಬಂದಿದೆ. ಬಾ ಕೂತ್ಕೋ. ಆ ಹುಡುಗ ಅವನಿ ಮೇಲೆ ಬಿದ್ದೋದ್ನೆ, ಲವ್ ಮಾಡ್ತಿರೋ ಹುಡುಗನ್ ತರ. ಮೊದಲು ನೀನ್ ಕೂತ್ಕೋ. ನೀವು ಹತ್ತಿ. ಇಬ್ರು ಕ್ಯಾಬ್ ಅಲ್ಲಿ ಹಿಂದಿನ ಸೀಟಲ್ಲಿ ಅಕ್ಕಪಕ್ಕ ಕೂತ್ಕೊಂಡು ಎಲ್ಲಿ ಹೋಗ್ತಿದಾರೋ ಏನೋ. ಆದ್ರೂ ಅವನಿನ್ ಈ ಟೈಮಲ್ಲಿ ಶ್ರೀಕರ್ ಯಾಕೆ ಹಿಂಗ್ ಬಿಟ್ಟೋದ? ಆ ಅವನಿ ಕತೆಗಳು ಬೇರೆ ಥರನೇ ಬಿಡು. ಅದ್ ಸರಿ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಲೀಲಾ. ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಬಾಯ್ ಬಾಯ್.
ಇವಾಗ ಏನಂತೀರ ವಸಂತ ಅವರೇ? ಅವನಿ ವರ್ತನೆ ನೋಡ್ತಿದ್ರೆ ನೀನ್ ಹೇಳ್ತಿರೋದೇ ಸರಿ ಅನ್ನಿಸ್ತಿದೆ. ಅಮ್ಮಯ್ಯ, ಈ ವಸಂತ ಸಪೋರ್ಟ್ ಕೂಡ ಸಿಕ್ಬಿಡ್ತು. ಇನ್ನು ಅವನಿನ ಆಟಾಡಿಸ್ಬೋದು. ಈ ಅವಕಾಶನ ಸದ್ವಿನಿಯೋಗ ಮಾಡ್ಕೋಬೇಕು. ಕ್ಯಾಬಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ನಮ್ಮನೆಗೆ ಬರ್ತಿದ್ದಾರಾ, ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರೂ ಸ್ಪಾಟ್ಗೆ ಹೋಗ್ತಿದ್ದಾರಾ? ಅತ್ತೆ ಅತ್ತೆ ಅತ್ತೆ, ಏನು? ಅವನಿ ವಿಷಯದಲ್ಲಿ ನಾನು ಮಾತಾಡಿದ ಮಾತಿಗೆಲ್ಲ ನೀವು ತುಂಬಾ ಬೇಜಾರು ಮಾಡ್ಕೊಂಡ್ರಲ್ವಾ? ಅವನಿ ಬೇರೆ ಯಾವುದೋ ಹುಡುಗನ ಜೊತೆ ಎಲ್ಲೆಲ್ಲೋ ತಿರ್ಗಾಡ್ತಾ ಇದ್ದಾಳೆ. ಅವನಿ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಹೇಳಿದ್ದೀನಿ. ಅವನಿ ಮೇಲೆ ನನಗೂ ಅನುಮಾನನೇ ಇದೆ ಅಮ್ಮ. ಏನೇ ಏನು ಹಾಗೆ ಮಾತಾಡ್ತಿದ್ಯೆ? ಏನಾಯ್ತು ಅಂತ? ನಿಜ ಏನು ಅಂತ ಕಣ್ಮುಂದೆ ಕಾಣಿಸ್ತಿದೆ, ಅದಕ್ಕೆ ಹಾಗೆ ಮಾತಾಡ್ತಾ ಇದ್ದೀನಿ. ಅಕ್ಕ, ನಿಂಗೆ ಜ್ಞಾನೋದಯ ಆಗಿದ್ದಕ್ಕೆ ನಂಗೆ ತುಂಬ ಸಂತೋಷ ಆಯ್ತಕ್ಕ. ಅಮ್ಮ, ಸ್ವಲ್ಪ ಹೊತ್ತಲ್ಲೇ ಅವನಿ ಬೇರೆ ಯಾರ್ದೋ ಜೊತೆ ನಮ್ಮನೆ ಮುಂದೆ ಕಾರಲ್ಲಿ ಇಳಿತಾಳೆ. ಆಗ್ಲಾದ್ರೂ ನೀನ್ ನಂಬ್ತೀಯೇನೋ? ಇಲ್ಲಿ ನೋಡು, ನೀನು ಹೇಳ್ದಾಗೆ ಕಾರ್ ಬಂದು ನಿಂತ್ಕೋತು. ಯಾರ ಜೊತೆ ಬಂದಿದ್ದಾಳೋ ಹೋಗಿ ನೋಡೋಣ ಬನ್ನಿ. ಬಾಮ್ಮ. ಇಷ್ಟೊತ್ತವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಇನ್ನಿನ್ನು ಹೊರಡು. ಅಯ್ಯೋ, ಸ್ಪೆಂಡ್ ಮಾಡಿದ್ಲಂತೆ, ಏನದ್ರ ಅರ್ಥ? ನಾವು ಹುಡುಕಿದ್ರೆ ಇನ್ನೂ ಏನೇನೋ ಸಿಗುತ್ತೆ. ಮನೆ ಒಳಗ್ ಬಾ. ಒಬ್ಬ ನೋಡಿದ್ರ ಎಷ್ಟು ಧೈರ್ಯದಲ್ಲಿ ನಾವೆಲ್ಲ ಇದ್ರೂ ಮನೆಗೆ ಬಂದು ಕರಿತಿದ್ದಾಳೆ. ಮನೇಲಿ ಎಲ್ರೂ ಪರಿಚಯ ಮಾಡ್ಕೊಡ್ತೀನಿ. ಊರೆಲ್ಲ ತಿರ್ಗಿದ್ದು ಸಾಲ್ದು ಅನ್ನೋ ಹಾಗೆ ನಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ತಾಳಂತೆ. ಇಷ್ಟ ಬಂದಂಗೆ ನಡ್ಕೋತಾಳೆ. ನಿಹಾರಿಕಾ, ಅವನಿ ಬಗ್ಗೆ ಆ ರೀತಿ ಮಾತಾಡಬೇಡ. ಅವನು ಯಾರೋ ಏನೋ ಏನ್ ನಡೀತು ಅಂತ ತಿಳ್ಕೊಳ್ದೆ ಬಾಯಿಗೆ ಬಂದಾಗ ಮಾತಾಡಬೇಡ. ಬಾ ಸತ್ಯ. ತುಂಬ ಲೇಟ್ ಆಗಿದೆ, ಇನ್ನೊಂದಿನ ಬರ್ತೀನಿ. ಅವತ್ತು ಪರಿಚಯ ಮಾಡುವಂತೆ ಬಿಡು. ನನಗೋಸ್ಕರ ಎಷ್ಟೊಂದು ರಿಸ್ಕ್ ತಗೊಂಡು ಪ್ರಾಣನೇ ಒತ್ತೆ ಇಟ್ಟೆ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಡೋಂಟ್ ಸೇ ಲೈಕ್ ದಟ್. ನಮ್ಮ ಮಧ್ಯೆ ಸಾರಿ ಹೇಳೋ ದಿನಗಳು ಬರಲೇಬಾರ್ದು. ಆದರೂ ನಾವು ಕಾಲೇಜ್ ಡೇಸಲ್ಲಿ ಎಷ್ಟು ಕ್ಲೋಸ್ ಆಗಿರ್ತಿದ್ವಿ. ಕೋರ್ಟ್ ವಿಷಯದಲ್ಲಿ ನೀನು ನನಗೆ ಎಷ್ಟು ಹೆಲ್ಪ್ ಮಾಡಿದ್ಯಾ ಅದನ್ನು ನಾನು ಯಾವತ್ತೂ ನೆನ್ಪಿಟ್ಕೊಂಡಿರ್ತೀನಿ. ಆ ಕೇಸಲ್ಲಿ ಇವತ್ತಿಗೂ ರಿಸ್ಕ್ ಇದೆ, ಆದರೆ ಬಟ್ ಆ ಟೈಮಲ್ಲಂತೂ ನೀನು ನನಗೆ ತುಂಬ ಹೆಲ್ಪ್ ಮಾಡಿದ್ಯಾ. ನೋಡಿ ಇಬ್ರು ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ. ಏನೋ ಪಾರ್ಕಲ್ಲಿ ಮಾತಾಡ್ತಿರೋ ಹಾಗೆ. ನಿನ್ಗೆ ಯಾವುದೋ ಮಾಯ ರೋಗ ಸುತ್ಕೊಂಡಿದೆ ಕಣೆ ವಸಂತ. ನಮ್ಮಿಬ್ಬರಲ್ಲಿ ಯಾವುದೇ ಅಪಾಯ ಬಂದರೂ ಒಬ್ರನ್ನೊಬ್ರು ಕಾಪಾಡ್ಕೊಳ್ಳೋಣ. ನಮ್ಮ ರಿಲೇಷನ್ ಯಾವತ್ತೂ ಹೀಗೆ ಇರಬೇಕು. ರಿಲೇಶನ್ಶಿಪ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅನ್ಸುತ್ತೆ. ನೋಡಿ ಎಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ ಅಂತ. ಸರಿ, ನೀನು ಹೊರಡು, ಹುಷಾರಾಗಿರು. ಹಾಂ, ಫೋನ್ ಟಚ್ಚಲ್ಲಿ ಇರ್ತೀನಿ. ಗುಡ್ ನೈಟ್, ಬಾಯ್. ಓ, ಟಾಟಾ ಬಾಯ್ ಬಾಯ್ ಕೂಡ ಮುಗೀತು. ಅಮ್ಮ, ಇವತ್ತು ಅವನಿ ವಿಷಯ ಏನಾದರೂ ತೀರ್ಮಾನ ಆಗಲೇಬೇಕು.